ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಓಂ ಸುರೇಶಾಯ ನಮಃ. ಓಂ ಇಂದ್ರೋ ಯಾತೋ ವಸಿತಸ್ಯ ರಾಜಾ ಶಮಸ್ಯ ಚ ಶೃಂಗಿಣೋ ವಜ್ರಬಾಹುಃ ಸೇದು ರಾಜಾ ಕ್ಷಯತಿ ಚರ್ಷಣೀನಾಮರಾನ್ನ ನೇಮಿಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ 348ನೇ ಭಾಗ ಇದು. ವಿಷ್ಣು ಸಹಸ್ರನಾಮ ಸ್ತೋತ್ರದ 88ನೆಯ ನಾಮ ಸುರೇಶ ಅಂತ ನಾಮ ಮತ್ತು ಅದಕ್ಕೆ ಸಂಬದ್ಧವಾದ ಬೃಹತಿ ಮಂತ್ರದ ಅನುಸಂಧಾನವನ್ನು ನಾವಿವತ್ತು ಮಾಡಿಕೊಳ್ಬೇಕು. ಇದು ಕೂಡ ಋಗ್ಭಾಷ್ಯದಲ್ಲಿ ವ್ಯಾಖ್ಯಾತವಾದ ಮಂತ್ರ. ಋಗ್ಭಾಷ್ಯದಲ್ಲಿ ಈ ಮಂತ್ರ ಅಷ್ಟಕ ಕ್ರಮದಲ್ಲಿ 1, 2, 38, ಮಂಡಲ ಕ್ರಮದಲ್ಲಿ 1, 7, 32. ಇಂದ್ರೋ ಯಾತೋ ಅಂತಾನೆ ಮಂತ್ರ ಪ್ರಾರಂಭ ಕಾಣ್ತದೆ. ಅಲ್ಲಿಂದ ಪರಿತಾ ಬಭೂವ ಅನ್ನುವವರೆಗೆ ಮಂತ್ರ ಇದೆ. ಇಡೀ ಮೂಲ ಋಗ್ವೇದದ ಮಂತ್ರ. ಆದರೆ ಈ ಬೃಹತಿ ಸಂಪಾದನೆ ಮಾಡುವಾಗ ಅರಾನ್ನ ನೇಮಿಹಿ ಅಲ್ಲಿಗೆ ಮಾತ್ರ ನಿಲ್ಲಿಸಿದ್ದಾರೆ, ಅಕ್ಷರಗಳ ಅನುಕೂಲಕ್ಕಾಗಿ, ಬೃಹತಿ ಛಂದಸ್ಸಿನ ನಿಯಮಗಳಿಗನುಸಾರವಾಗಿ. ಪರಿತಾ ಬಭೂವ ಅಂತ ಏನು ಭಾಗ ಇದೆ ಮೂಲ ಋಗ್ವೇದದ್ದು, ಅದು ಮುಂದಿನ 89ನೇ ನಾಮಕ್ಕೆ ಸಂಬದ್ಧ ಆಗಿದೆ. ಆಚಾರ್ಯರು ಅದಕ್ಕೇನು ಭಾಷ್ಯ ಬರೆದಿದ್ದಾರೆ? ಸಯೇವೇಂದ್ರೋ ಭಗವಾನ್ ತತ್ಪ್ರಸಾದಾತ್ ಪ್ರಾಪ್ತೋ ಭಕ್ತೈಃ ಪರ್ಯವಸಾನ ಗಂತುಃ ಮುಕ್ತಸ್ಯ ರಾಜಾತ್ ಅಥಾಪಿ ಶಮಸ್ಯ ಮುಕ್ತೇಃ ಜ್ಞಾನಂ ಶೃಂಗಂ ತದ್ವತಶ್ಚೈವ ನಿತ್ಯಂ ಸಯೇವ ರಾಜಾ ಕ್ಷಯತಿ ಪ್ರಜಾನಾಂ ಭೂತಾನ್ಯರಾಣೀವ ಚ ಪರ್ಯಭೂತ್ಸಃ ಅಂತ ಆ ಶ್ಲೋಕ ಋಗ್ಭಾಷ್ಯದ 2ನೇ ಅಧ್ಯಾಯದ 237ನೇ ಕೊನೆಯ ಶ್ಲೋಕ. ಈ ಮಂತ್ರ ಮತ್ತೆ ಅದಕ್ಕೆ ಸಂಬದ್ಧವಾದ ಭಾಷೆ ಏನನ್ನ ಅರ್ಥ ಹೇಳ್ತದೆ? ಇಂದ್ರ ಅಂದರೆ ಸರ್ವೇಶ್ವರನಾದ ಭಗವಂತ ಭಕ್ತರಿಂದ ಜ್ಞಾತನಾಗಿದ್ದಾನೆ. ಯಾತಃ ಅಂದರೆ ತಿಳಿಯಲ್ಪಟ್ಟವನು. ಅದು ಹೇಗೆ? ಭಗವಂತನ ಪ್ರಸಾದದಿಂದಲೇ ತಿಳಿಯಲ್ಪಟ್ಟವನು. ಭಗವಾನ್ ತತ್ಪ್ರಸಾದಾತ್ ಭಕ್ತೈ ಪ್ರಾಪ್ತ. ತಿಳಿಯಲ್ಪಟ್ಟವನು ಮತ್ತು ಹೊಂದಲ್ಪಟ್ಟವನು ಎರಡೂ ಹೌದು. ಮತ್ತೆ ಅವಸಿತಸ್ಯ ರಾಜ, ಅವಸಾನ ಅಂದ್ರೆ ಕೊನೆಯ ಸ್ಥಿತಿ ಅಂತ ಅರ್ಥ. ಜೀವನ ಒಟ್ಟಾರೆ ಸಾಧನೆ ಏನಿದೆ, ಆ ಸಾಧನದಲ್ಲಿ ಆತ ಮಾಡುವಂತಹ ಅನೇಕ ಕಾರ್ಯಗಳು, ಆತ ಹಾದು ಹೋಗುವಂತಹ ಅನೇಕ ಅವಸ್ಥೆಗಳು, ಅದರಲ್ಲಿ ಕೊನೆಯದ್ದು ಈ ಅವಸಾನ. ಆ ಅವಸಾನದ ಸ್ಥಿತಿಗೆ, ಆ ಮುಕ್ತಿಗೂ ಇವನೇ ನಿಯಾಮಕ ಭಗವಂತ. ಮತ್ತೆ ಮುಕ್ತರಾದವರಿಗೂ ಇವನೇ ನಿಯಾಮಕ. ಮತ್ತೆ ಜ್ಞಾನಿಗಳಿಗೂ ಅವನೇ ನಿಯಾಮಕ, ಎಲ್ಲ ಥರದ ಜ್ಞಾನಿಗಳಿಗೂ. ಇವನು ವಜ್ರಬಾಹು, ಜ್ಞಾನಾನಂದಮಯವಾದಂತಹ ಬಾಹ್ವಾದಿ ಅವಯವಗಳಿದ್ದವನು. ಅಂಥ ಈ ಭಗವಂತ ಜ್ಞಾನಿಗಳಿಗೂ ಅಧಿಪತಿ, ಮತ್ತೆ ಎಲ್ಲ ಜೀವಿಗಳಿಗೂ ಅಧಿಪತಿ. ಎಲ್ಲ ಜೀವಿಗಳನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಅದು ಹೇಗೆ? ಚಕ್ರದ ಒಂದು ಪಟ್ಟಿ, ನೇಮಿ ಅಂತ ಏನಿರ್ತದಲ್ಲ, ಅದು ಚಕ್ರದ ಅರಗಳನ್ನೆಲ್ಲವನ್ನು ಕೂಡ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತದೆ. ಅರಗಳೆಲ್ಲವೂ ಆ ಕೇಂದ್ರದ ಜೊತೆಗೆ ಸಂಬದ್ಧ ಆಗಿದ್ದು, ನಡುಭಾಗದಲ್ಲಿ ಕೇಂದ್ರದ ಜೊತೆಗೆ, ಮತ್ತೆ ಕೊನೆಗೆ ಆ ಚಕ್ರದ ಪಟ್ಟಿಯೊಂದಿಗೆ ನೇಮಿ. ಆ ಚಕ್ರದ ಪಟ್ಟಿಯೇ ನೆಲದ ಮೇಲೆ ಸಂಚಾರ ಮಾಡೋದು. ಆ ಚಕ್ರದ ಪಟ್ಟಿ ಎಲ್ಲ ಅರಗಳನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿರುವಂತೆ, ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂತೆ ಭಗವಂತ ಈ ಜಗತ್ತೆಲ್ಲದಕ್ಕೂ ಕೂಡ ಆಧಾರನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅದಕ್ಕೆ
ರಘುನಾಥ ತೀರ್ಥರು ಮತ್ತು ಭಗವಂತರಾಯರು ಎಲ್ಲರೂ ಇದೇ ಅರ್ಥವನ್ನೇ ಹೇಳ್ತಾರೆ. ಅವರು ಹೇಳಿದ ಅರ್ಥಗಳನ್ನು ನೋಡುವುದಕ್ಕಿಂತ ಮುಂಚೆ ಸುರೇಶ ಎಂಬ ಶಬ್ದಕ್ಕೆ ಅರ್ಥವನ್ನು ನೋಡೋಣ. ಸುರ ಈಶ, ಸುರರಿಗೆ ಈಶ ಅಂತ ಅರ್ಥ. ಎಲ್ಲ ದೇವತೆಗಳಿಗೂ ಒಡೆಯ ಅಂತ ಸಾಮಾನ್ಯವಾಗಿ ನಮಗೆ ಗೊತ್ತಾಗ್ತದೆ. ದೇವತೆಗಳಿಗೆ ಮಾತ್ರ ಒಡೆಯ ಅಲ್ಲ, ಸುಷ್ಟು ರಮಂತೆ ಇತಿ ಸುರಾಹ, ಎಲ್ಲ ಮೋಕ್ಷಯೋಗ್ಯರಾದಂತಹ ಜೀವರು ದೇವತೆಗಳು ಹೌದು, ಮತ್ತೆ ಎಲ್ಲ ಚೇತನರು ಅವರೆಲ್ಲರಿಗೂ ಕೂಡ ಇವನೇ ಈಶ. ಆದ್ರಿಂದ ಸುರೇಶ ಎಂಬ ಶಬ್ದವನ್ನು ನಾವು ತಿಳ್ಕೊಳ್ಬಹುದು. ಮತ್ತೆ ಸುರ ಅಂದ್ರೆ ಮುಕ್ತಿ ಸ್ಥಾನ ಅಂತನೂ ಅರ್ಥ. ಮುಕ್ತಿಗೆ ಹೋದವರು ಮಾತ್ರ ಅಲ್ಲ, ಮುಕ್ತ ಸ್ಥಾನ ಏನಿದೆ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮೊದಲಾದದ್ದು, ಅದಕ್ಕೂ ಅವನೇ ಈಶ. ಈ ಎಲ್ಲ ಕಾರಣಗಳಿಂದ ಅವನನ್ನ ಸುರೇಶ ಅಂತ ಹೀಗೆ ವರ್ಣಿಸ್ತಾರೆ. ಇಂದ್ರ ಯಾತಃ ಜಂಗಮಸ್ಯ ಅವಸಿತಸ್ಯ ಸ್ಥಾವರಸ್ಯ ಶಮಸ್ಯ ಮುಕ್ತೇಶ್ಚ ರಾಜ. ಶಮ ಅಂದ್ರೆ ಮುಕ್ತಿ ಸ್ಥಾನ, ಮುಕ್ತಿ ಸ್ಥಿತಿ ಅಂತ ಅರ್ಥ. ಅದಕ್ಕೆ ಒಡೆಯ, ರಘುನಾಥ ತೀರ್ಥರು ಹೇಳಿದ ಅರ್ಥ. ಮತ್ತೆ ಸ್ಥಾವರಕ್ಕೂ ಜಂಗಮಕ್ಕೂ ಅವನೇ ಒಡೆಯ, ಆ ಒಂದು ಅರ್ಥವನ್ನು ಕೂಡ ಅವರು ಬರೆದಿದ್ದಾರೆ. ಆದರೆ ಆ ಸ್ಥಾವರಕ್ಕೂ ಜಂಗಮಕ್ಕೂ ಒಡೆಯ ಅಂತನ್ನುವ ಅರ್ಥ ಮೂಲ ಋಗ್ಭಾಷ್ಯದಲ್ಲಿ ಇಲ್ಲ. ಸರಿ ತಪ್ಪು ಅದನ್ನು ಯಾವುದು ಹೇಳ್ತಿಲ್ಲ. ಅಲ್ಲಿ ಬಂದಿರುವುದು ಮುಕ್ತಿಗೂ ಒಡೆಯ, ಮುಕ್ತ ಸ್ಥಾನಕ್ಕೂ ಒಡೆಯ, ಮತ್ತು ಮುಕ್ತರಿಗೂ ಒಡೆಯ ಅಂತ ಅಭಿಪ್ರಾಯ ಮಾತ್ರ. ಶೃಂಗಿಣ ಅಂದ್ರೆ ನಕ್ಷತ್ರಾದೇಶ್ಚ ರಾಜ, ನಕ್ಷತ್ರಾದಿಗಳಿಗೂ ಅವನೇ ರಾಜ ಅಂತಿದೆ. ಇದು ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ. ಆದರೆ ಋಗ್ಭಾಷ್ಯದಲ್ಲಿ ಶೃಂಗ ಅಂದ್ರೆ ಜ್ಞಾನ ಅಂತ ಅರ್ಥ ಹೇಳಿ, ಆ ಜ್ಞಾನಿಗಳಿಗೂ ಅವನೇ ಒಡೆಯ ಅಂತ ಅರ್ಥ ಹೇಳಿದ್ದಾರೆ. ಇದು ಆ ಇಂದ್ರನಿಗೂ ಅನ್ವಿತ ಆಗಬೇಕು. ಇಂದ್ರ ನಕ್ಷತ್ರ, ಚಂದ್ರ ಮೊದಲಾದೆಲ್ಲದಕ್ಕೂ ಕೂಡ ಒಡೆಯನಾಗಿದ್ದಾನೆ ಅಂತ ಅವರ ಅಭಿಪ್ರಾಯ ಕಾಣಿಸ್ತದೆ. ವಜ್ರಬಾಹು, ಇಂದ್ರ ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಭಗವಂತ ಜ್ಞಾನಾನಂದಮಯವಾದ ಸ್ವರೂಪವುಳ್ಳವನು, ವಜ್ರಿ. ಅದನ್ನು ಹಿಂದೆ ನಾವು ನೋಡಿದ್ದೇವೆ. ಎಲ್ಲಾ ಪ್ರಜೆಗಳಿಗೂ ಕೂಡ, ಇತರ ಸರ್ವ ಪ್ರಜೆಗಳಿಗೂ ಅವನೇ ಕ್ಷಯತಿ, ಅಧಿಪತಿಯಾಗಿದ್ದಾನೆ. ನೇಮಿಹಿ ಅರಾಣೀವ ರಾಜ ಆಶ್ರಯ ಅಂತ ಈ ಅರ್ಥವನ್ನ ಬರೆದಿದ್ದಾರೆ. ಸುರ ಅನ್ನೋ ಶಬ್ದಕ್ಕೆ ಮುಕ್ತಿ ಯೋಗ್ಯರು ಅಂತ ಅರ್ಥವನ್ನ ರಘುನಾಥ ತೀರ್ಥರು ಬರೆದಿದ್ದಾರೆ. ಅದೇ ಅರ್ಥವೇ ಭಗವಂತರಾಯರ ವ್ಯಾಖ್ಯಾನದಲ್ಲೂ ಕೂಡ ಇದೆ. ಹಾಗಾಗಿ ಅದನ್ನು ಪ್ರತ್ಯೇಕವಾಗಿ ನೋಡುವಂತಹ ಅಗತ್ಯ ಏನೂ ಇಲ್ಲ. ಈ ಮಂತ್ರಕ್ಕೆ ಅನ್ವಯಾರ್ಥ ಮತ್ತು ಭಾವಾರ್ಥ ಏನಾಗ್ತದೆ ಅದು ಈ ಮುಂದೆ ಅಂತ ನೋಡೋಣ. ವಜ್ರಬಾಹು ಜ್ಞಾನಾನಂದಮಯ ಬಾಹ್ವಾದಿತ್ವೇನ ಜ್ಞಾತಃ, ವಜ್ರಬಾಹು ಯಾತಃ ಅಂತ ನಾನು ಹೀಗೆ ಅನ್ವಯ ಮಾಡಿಕೊಂಡಿದ್ದೇನೆ. ಭಗವಂತನನ್ನು ನಾವು ಜ್ಞಾನಾನಂದಮಯವಾದ ಬಾಹು ಮತ್ತೆ ಪಾದ ಇತ್ಯಾದಿಗಳು ಉಳ್ಳವನು ಅಂತ ತಿಳಿದರೆ, ಅವನ ಅನುಗ್ರಹ ತತ್ಪ್ರಸಾದಾತ್ ಅಂತ ಹೇಳಿರುವುದು ಮೂಲ ಋಗ್ಭಾಷ್ಯದಲ್ಲಿ ತತ್ಪ್ರಸಾದಾತ್ ಅಂತ ಇರುವುದರಿಂದ ಜ್ಞಾತಃ ತಿಳಿಯಲ್ಪಟ್ಟ ಇಂದ್ರ ಸರ್ವೇಶ್ವರನಾದ ಭಗವಂತ, ಅವಸಿತಸ್ಯ ಭಗವಂತನನ್ನ ಜ್ಞಾನಾನಂದಮಯ ಅಂತ ತಿಳಿದಿದ್ದರಿಂದ ನಮಗೂ ಕೂಡ ಜ್ಞಾನಾನಂದಮಯವಾದ ಮುಕ್ತಿ ದೊರೆಯೋದು. ಆದ್ರಿಂದ ಅವಸಿತ ಅಂದ್ರೆ ಮುಕ್ತರಾದ ವ್ಯಕ್ತಿಗಳು, ಅವರಿಗೆ ಅಧಿಪತಿ. ಶಮ ಅಂದ್ರೆ ಮುಕ್ತ ಸ್ಥಿತಿ ಮತ್ತೆ ಲೋಕಗಳು, ಅವಕ್ಕೂ ಅವನೇ ರಾಜ. ಮತ್ತೆ ಶೃಂಗಿಣ ಚ, ಶೃಂಗ ಅಂದ್ರೆ ಜ್ಞಾನ, ಜ್ಞಾನಂ ಶೃಂಗಂ ತದ್ವತಶ್ಚೈವ ನಿತ್ಯಂ ಸಯೇವ ರಾಜ. ಆ ಜ್ಞಾನವುಳ್ಳವರಿಗೂ ಕೂಡ ಅವನೇ ರಾಜನಾಗಿದ್ದಾನೆ. ಸಯೇವ ಶೃಂಗಿಣ ಜ್ಞಾನಿನಶ್ಚ ರಾಜ. ಅರಾನ್ ಅಂತ ದ್ವಿತೀಯ ವಿಭಕ್ತಿ ಬಹುವಚನ ಇದೆ. ಆ ದ್ವಿತೀಯ ವಿಭಕ್ತಿ ಬಹುವಚನದ ಶಬ್ದಕ್ಕೆ ನಾವು ಷಷ್ಠಿ ವಿಭಕ್ತಿ ಬಹುವಚನದ ಅರ್ಥವನ್ನು ಇಟ್ಕೊಳ್ಬಹುದು. ಅರಾಣಾಂ ಅಂತ. ಸಪ್ತಸು ಪ್ರಥಮ ಷಟ್ಸು ದ್ವಿತೀಯ ಅಂತ ಮಹಾವ್ಯಾಕರಣದ ಸೂತ್ರಗಳಿರೋದ್ರಿಂದ ದ್ವಿತೀಯ ವಿಭಕ್ತಿಗೆ ದ್ವಿತೀಯ ವಿಭಕ್ತಿಯಿಂದ ಹಿಡಿದು ಸಪ್ತಮಿ ವಿಭಕ್ತಿವರೆಗೆ ಎಲ್ಲಾ ಅರ್ಥಗಳೂ ಇವೆ. ಆದ್ರಿಂದ ಅರಾಣಾಂ, ಆ ನಡುವಿರುವಂತಹ ಆ ಕಡ್ಡಿಗಳಿಗೆ, ರಥದ ಕಡ್ಡಿಗಳು, ಸ್ಪೋಕ್ಸ್ ಅಂತ ಏನು ಇಂಗ್ಲಿಷ್ ಹೇಳ್ತೇವೆ, ಅವುಗಳಿಗೆ ನೇಮಿಹಿನ ಚಕ್ರ ನೇಮಿರಿವ, ಚಕ್ರದ ಪಟ್ಟಿಯಂತೆ ಸಯ್ಯತ್, ಆ ಭಗವಂತನೇ
ಚರ್ಷಣೀನಾಮೂ ಎಲ್ಲ ಪ್ರಜೆಗಳಿಗೂ ಕೂಡ ಸರ್ವಾಸಾಂ ಪ್ರಜಾನಾಮಪಿ ಕ್ಷಯತಿ ಗತಿರ್ಭವತಿ ಅಂತ ಅರ್ಥ. ಕ್ಷೀ ನಿವಾಸ ಗತ್ಯೋಹ ಅಂತ ಧಾತು ಒಂದಿದೆ, ಅದು ಲಟ್ಲಕಾರದಲ್ಲಿ ಕ್ಷೇತಿ ಅಂತ ಆಗ್ತದೆ ಅಂತ ಕಾಣಿಸ್ತದೆ. ಆದರೂ ನಮಗೆ ಪಾಣಿನಿ ವ್ಯಾಕರಣ ಮುಖ್ಯ ಅಲ್ಲ. ನಿವಾಸ, ವಾಸ ಮಾಡಿಕೊಂಡಿರುವುದು ಮತ್ತೆ ಗತಿಯಾಗಿರುವುದು, ಎಲ್ಲರಿಗೂ ಇವನೇ ಗತಿ. ಸಾ ಕಾಷ್ಠ ಸಾ ಪರಾಗತಿ, ಎಲ್ಲರಿಗೂ ಇವನೇ ಗತಿ ಅಂತ ಅದರ ಅರ್ಥ. ಸುಷ್ಠು ರಮಂತೆ ಇತಿ ಸುರಾಹ ತೇಷಾಂ ಈಶಃ. ಎಲ್ಲ ನಮಗೆ ನಿಜವಾದ ಸಂತೋಷ ಸುಖ ಸಿಗುವುದು ಮುಕ್ತಿಯಲ್ಲಿ, ಅವರೆಲ್ಲರಿಗೂ ಕೂಡ ಇವನೇ ಈಶ. ಮತ್ತೆ ಸುರಂ ಮುಕ್ತಿಪದಂ ತಸ್ಯಾಪಿ ಈಶಃ, ಇದು ಬನ್ನಂಜ ಗೋವಿಂದಾಚಾರ್ಯ ಹೇಳಿದ ಅರ್ಥ. ಸುಷ್ಟು ರಮಂತೆ ಯತ್ರ, ಯಾವ ಸ್ಥಾನದಲ್ಲಿ ನಾವೆಲ್ಲರೂ ಸುಖ ಪಡ್ತೇವೋ, ನಿಜವಾದ ಸುಖವನ್ನು ಹೊಂದುತ್ತೇವೋ ಅದೇ ಸುರ ಅಂದ್ರೆ ಮುಕ್ತ ಸ್ಥಾನ, ಆ ಮುಕ್ತ ಸ್ಥಿತಿ, ಅದಕ್ಕೂ ಒಡೆಯ. ಅದನ್ನ ಶಮಸ್ಯ ಅಂತ ವೇದ ಮಂತ್ರದಲ್ಲಿ ಹೇಳಿದ್ದಾರೆ. ಶಮಸ್ಯ ಅಂದ್ರೆ ಮುಕ್ತೇಹೇ ರಾಜ, ಮುಕ್ತರು ಮುಕ್ತರಿಗೆ ರಾಜ ಅಂತನ್ನುವುದನ್ನ ಅವಸಿತಸ್ಯ ರಾಜ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಮುಕ್ತ ಸ್ಥಿತಿಗೂ ಮುಕ್ತರಿಗೂ ಎರಡಕ್ಕೂ ಒಡೆಯ ಅಂತನ್ನುವುದನ್ನು ಸುರೇಶ ಎಂಬ ಶಬ್ದ ಹೇಳ್ತದೆ. ಆನಂದ ಸ್ಮಶ್ರು ಆನಂದ ಕೇಶಃ ಆಪಾದನಖಾತ್ ಸರ್ವೇವ ಆನಂದ ಯೇನಮೇವಂ ಆನಂದಂ ವೇದ ಸ ಆನಂದ ಏವ ಭವತಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಉದ್ಧರಿಸಿದಂತಹ ಒಂದು ಮಾತಿದೆ. ಆನಂದಮಯವಾದಂತಹ ತಲೆ ಕೂದಲು, ಪಾದ ಇತ್ಯಾದಿ ಎಲ್ಲವೂ ಉಳ್ಳವನು. ಪಾದದಿಂದ ಹಿಡಿದು ತಲೆಯವರೆಗೆ ಎಲ್ಲವೂ ಆನಂದಮಯವೇ ಅವನು. ಹಾಗೆ ಭಗವಂತನನ್ನ ಜ್ಞಾನಾನಂದಮಯವಾದ ಬಾಹ್ವಾದಿಗಳುಳ್ಳವನು ಅಂತ ತಿಳಿದ್ರೆ ಆನಂದ ಏವ ಸಭವತಿ, ಆ ಭಕ್ತನೂ ಕೂಡ ಆನಂದವನ್ನೇ ಹೊಂದುತ್ತಾನೆ ಅಂತ ವರ್ಣಿಸ್ತಾರೆ. ಅದಕ್ಕಾಗಿಯೇ ಆ ಭಗವಂತನನ್ನ ವಜ್ರಬಾಹು ಅಂತ ನಾವು ಉಪಾಸನೆ ಮಾಡಿದರೆ, ವಜ್ರಪಾದ ಅಂತ ಉಪಾಸನೆ ಮಾಡಿದರೆ, ವಜ್ರಮಯವಾದ ಶರೀರ, ವಜ್ರ ಶರೀರ ಅಂದ್ರೆ ಒಟ್ಟಾರೆ ವಜ್ರಾಂಗ ಅಂತಲೇ ಉಪಾಸನೆ ಮಾಡಿದರೆ, ಜ್ಞಾನಾನಂದಮಯವಾದ ಸ್ವರೂಪ ದೇಹ ನಮ್ಮದು ಎಲ್ಲಿ ವ್ಯಕ್ತ ಆಗ್ತದೋ ಅಂಥ ಮುಕ್ತಿಯನ್ನು ಪಡ್ಕೋತೇವೆ ಅಂತ ಅರ್ಥ. ಈ ಅವಸಿತಸ್ಯ ರಾಜ ಅಂತ ಬಂತು, ಮುಕ್ತ ಸ್ಥಿತಿಗೆ ಅವನೇ ರಾಜ ಅಂತ. ಒಂದು ವೇದ ಮಂತ್ರ ಸಮುದ್ರ ದೂರ್ಮಿರ್ ಮಧುಮಾಂಗ್ ಅಂತ, ಸಮುದ್ರ ಸೂಕ್ತ ಅಂತ, ನಿತ್ಯ ಭಗವಂತನಿಗೆ ಅಭಿಷೇಕ ಮಾಡ್ಲಿಕ್ಕೆ ಉಪಯುಕ್ತ ಆಗುವಂತ ಒಂದು ಮಂತ್ರ ಅದು. ಅಮೃತಸ್ಯ ನಾಭಿಹಿ ಅಂತ ಅಲ್ಲೊಂದ್ ಕಡೆ ಒಂದು ವರ್ಣನೆ ಮಾಡ್ತಾರೆ ಭಗವಂತನನ್ನು. ಅಮೃತ ಅಂದ್ರೆ ಮುಕ್ತ ಸ್ಥಾನ, ಅದರ ಕೇಂದ್ರ ಬಿಂದು ಇವನು, ಎಲ್ಲರಿಗೂ ಎಲ್ಲಾ ಮುಕ್ತರಿಗೂ ಅವನೇ ಆಶ್ರಯ ಅಂತ ಅಲ್ಲಿ ಹೇಳಿದ್ದಾರೆ. ಹೀಗೆ ಸುರೇಶ ಎಂಬ ಶಬ್ದದ ಅರ್ಥ ಈ ಬೃಹತಿ ಮಂತ್ರದಲ್ಲಿ ವರ್ಣಿತ ಆಗಿದೆ. ಸ್ಪಷ್ಟ, ಎಲ್ಲಾ ಶಬ್ದಗಳು ಸ್ಪಷ್ಟವೇ ಆಗಿವೆ. ಭಾವಾರ್ಥ ಏನಾಯಿತು? ಜ್ಞಾನಾನಂದ ಸ್ವರೂಪನಾದ ಭಗವಂತನನ್ನ ಜ್ಞಾನಾನಂದ ಸ್ವರೂಪ ಅಂತ ತಿಳಿದರೆ ದೊರಕುವ ಮುಕ್ತಿ ಸ್ಥಾನ ಮತ್ತು ಮುಕ್ತರಿಗೂ ಅವನೇ ಸ್ವಾಮಿ, ಹಾಗೆ ತಿಳಿಯುವ ಜ್ಞಾನಿಗಳಿಗೂ ಅವನೇ ಸ್ವಾಮಿ. ಮುಕ್ತಿಗೆ ಹೋದ್ಮೇಲೆ ಮಾತ್ರ ನಮಗಾತ ಸ್ವಾಮಿ ಅಂತಲ್ಲ, ಭಗವಂತನನ್ನ ಜ್ಞಾನಾನಂದಮಯ ಸ್ವರೂಪವಾದ ದೇಹವುಳ್ಳವನು, ಜ್ಞಾನಾನಂದ ಸ್ವರೂಪವಾದ ದೇಹವುಳ್ಳವನು ತಿಳಿಯುವ ಮುಕ್ತರಿಗೂ, ತಿಳಿಯುವಂತಹ ಜ್ಞಾನಿಗಳಿಗೂ ಅವನೇ ಆಶ್ರಯ, ತಿಳಿದು ಮುಕ್ತರಾಗದವರಿಗೂ ಅವನೇ ಆಶ್ರಯ, ಮುಕ್ತ ಲೋಕಕ್ಕೂ ಅವನೇ ಆಶ್ರಯ. ತಿಳಿಯದವರು, ಈ ಜ್ಞಾನವನ್ನು ಪಡ್ಕೊಳ್ಳದವರು, ಮುಕ್ತಿಗೆ ಹೋಗದಂತಹ ಪ್ರಜೆಗಳು ಯಾರಿದ್ದಾರೆ ಮತ್ತಿತರ ಎಲ್ಲಾ ಪ್ರಜೆಗಳಿಗೂ ಆತನೇ ಸ್ವಾಮಿ. ಅವರೆಲ್ಲರನ್ನೂ ಅವನು ತನ್ನ ಅಧೀನದಲ್ಲಿ ಇರಿಸಿಕೊಂಡಿದ್ದಾನೆ. ಚಕ್ರದ ಪಟ್ಟಿ ಅರಗಳನ್ನ ಹಿಡಿದಿಟ್ಕೊಂಡಿರ್ತದಲ್ಲ, ಹಾಗೆ ಈ ಎಲ್ಲರನ್ನೂ ಕೂಡ ಆತ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅದರ ತಾತ್ಪರ್ಯ. ಭಾಗವತದಲ್ಲಿ 9:4-54ನೇ ಭಾಗದ ಒಂದು ಶ್ಲೋಕ. ಅಹಂ ಭವೋ ದಕ್ಷ ಭೃಗು ಪ್ರಧಾನಾಃ ಪ್ರಜೇಶ ಭೂತೇಶ ಸುರೇಶ ಮುಖ್ಯಾಃ ಸರ್ವೇ ವಯಂ ಯನ್ ನಿಯಮಂ ಪ್ರಪನ್ನಾಃ ಊರ್ಧ್ವಾರ್ಪಿತಂ ಲೋಕಹಿತಂ ವಹ ಮಹಾ. ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ನಾನು ರುದ್ರ, ದಕ್ಷ, ಭೃಗು, ಪ್ರಜಾಪತಿಗಳು, ಎಲ್ಲಾ ದೇವತೆಗಳು, ಭಗವಂತ ಯಾವ ಕಾರ್ಯವನ್ನು ನಮಗೆ ಹೇಳ್ತಾನೆ, ಯಾವ ನಿಯಮವನ್ನು ನಮಗೆ ವಿಧಿಸ್ತಾನೆ,
ಅದನ್ನು ಅನುಸರಿಸಿ ಲೋಕಹಿತಕ್ಕಾಗಿ ಪ್ರಯತ್ನ ಪಡ್ತೇವೆ. ಪರಿವಯಸೆ ಪಶೂನಿವ ಗಿರಾ ವಿಬುಧಾನ ಪಿತಾಂಸ್ತ್ವಯಿ ದೃಢ ಸೌಹೃದ ನನು ಪುನಂತಿ ನತೆ ವಿಮುಖಾಃ ತ್ವಮೇಕ ಸ್ವರಾಡಖಿಲಕಾರಕ ಶಕ್ತಿಧರಸ್ತವ ಬಲಿಮುದ್ವಹಂತಿ ಸಮದಂತಿ ಚ ಯೇ ನಿಮಿಷಾಃ ಅಂತ ಭಾಗವತದಲ್ಲೇ 10:94-28. ಅಖಿಲ ಶಕ್ತಿ ಧಾರನಾದ ನೀನು ಎಲ್ಲ ಪಶುಗಳನ್ನ ಪಶುಪಾಲಕ ಹೇಗೆ ನಿಯಮಿಸ್ತಾನೋ ಹಾಗೆ ಎಲ್ಲಾ ದೇವತೆಗಳನ್ನು ವೇದ ವಚನಗಳೆಂಬ ತಂತಿಯಿಂದ ನಿಯಮಿಸಿದ್ದಿ. ತಸ್ಯ ವಾಕ್ ತಂತಿ ಅಂತ ಐತರೇಯ ಉಪನಿಷತ್ನಲ್ಲೂ ಅದು ಬಂದಿದೆ. ಅವರೆಲ್ಲ ನಿನಗೆ ನಿತ್ಯ ನೈವೇದ್ಯವನ್ನ ಪೂಜೆಯನ್ನು ಮಾಡ್ತಾರೆ. ಅದರಿಂದಲೇ ಅವರಿಗೂ ಸುಖ. ವರ್ಷಭುಜೋ ಅಖಿಲ ಕ್ಷಿತಿಪತೇರಿವ ವಿಶ್ವಸೃಜೋ ವಿದಧತಿ ಯತ್ರತ್ತೇ ತ್ವಧಿಕೃತ ಭವತಶ್ಚಕಿತಾಃ. ಭಾಗವತದ 10:94-29. ಸಾಮಂತರಾಜರು ಚಕ್ರವರ್ತಿಗೆ ಅಧೀನರಾಗಿ ತಮ್ಮ ಕಪ್ಪ ಕೊಡುವಂತೆ ಬ್ರಹ್ಮಾದಿ ದೇವತೆಗಳು ಕೂಡ ನಿನಗೆ ಅಧೀನರಾಗಿ ತಮ್ಮ ಕರ್ತವ್ಯವನ್ನು ಮಾಡ್ತಾರೆ. ಶ್ರುತಿಗೀತೆಯಲ್ಲಿ ಬರುವಂಥ ಕೆಲವು ಮಾತುಗಳು. ಸುರೇಶ ಅಂದ್ರೆ ಸುಷ್ಟು ರಾಜತೆ ಇತಿ ಸುರಹ, ಚೆನ್ನಾಗಿ ಪ್ರಕಾಶಿಸುವವನು, ಮತ್ತೆ ಜಗತ್ತಿನ ಒಡೆಯನೂ ಹೌದು. ಆದ್ದರಿಂದ ಸುರೇಶ. ಸು ಅಂದ್ರೆ ಸುಖ ಸ್ವರೂಪ, ರ ಅಂದ್ರೆ ತಾನು ವಿಹಾರ ಮಾಡುವಂಥವನು, ಇನ್ನೊಬ್ಬರಿಗೂ ಸುಖ ಕೊಡುವಂಥವನು, ಮತ್ತೆ ಈಶ ಅಂದ್ರೆ ಒಡೆಯ. ಈ ಎಲ್ಲ ಅರ್ಥಗಳನ್ನ ಆ ಸುರೇಶ ಎಂಬ ಶಬ್ದಕ್ಕೆ ನಾವು ನೋಡಬಹುದು. ಸುರೇಶ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಅರ್ಥ ಬಂದಿಲ್ಲ. ಶಾಂಕರ ಭಾಷ್ಯಕ್ಕನುಸಾರವಾಗಿ ದೇವತೆಗಳ ಒಡೆಯ, ದೇವತೆಗಳಿಗೆ ಎಲ್ಲ ತರದ ಮಂಗಳಗಳನ್ನು ಕೊಡುವಂಥವನು. ಪರಾಶರ ಭಟ್ಟರ ವ್ಯಾಖ್ಯಾನಕ್ಕನುಸಾರವಾಗಿ ಬ್ರಹ್ಮಾದಿ ದೇವತೆಗಳನ್ನು ಕೂಡ ಧರಿಸಿ ಪೋಷಿಸುವಂಥವನು. ಯಸ್ಯ ಪ್ರಸಾದಾತ್ ಅಹಂ ಅಚ್ಯುತಸ್ಯ ಭೂತಃ ಪ್ರಜಾಸರ್ಗ ಕರೋಂತಕಾರಿ ಕ್ರೋಧಾಚ್ಚ ರುದ್ರಃ ಸ್ಥಿತಿ ಹೇತುಭೂತಃ ಅಂತ ವಿಷ್ಣು ಪುರಾಣದ ಮಾತೊಂದನ್ನು ಅವರು ಉದ್ಧರಿಸ್ತಾರೆ. ಭಗವಂತನ ಅನುಗ್ರಹದಿಂದಲೇ ಈ ಎಲ್ಲ ಜೀವಿಗಳು ಕೂಡ ಹುಟ್ಟಿವೆ, ತಮ್ಮ ತಮ್ಮ ಕಾರ್ಯವನ್ನ ಮಾಡ್ತಾ ಇವೆ. ಅದಕ್ಕಾಗಿ ಆತನನ್ನ ಸುರೇಶ ಅಂತ ಹೇಳಬೇಕು. ಸುರ ಅಂದ್ರೆ ಸಮುದ್ರದಲ್ಲಿ ಹುಟ್ಟಿದಂಥ ಮದ್ಯ ಯಾರ ಹತ್ರ ಇದೆಯೋ ಅವರೇ ಸುರರು. ಸುರಾ ಸಮುದ್ರೋತ್ಥ ಯೇಷಾಂ ಅಸ್ತಿ ಸ್ಥಿತಿ ತೇ ಸುರಾಹ. ಆ ಅಮೃತ ಮೊದಲಾದವುಗಳನ್ನು ಪಾನ ಮಾಡುವವರು, ಮದ್ಯವನ್ನು ಪಾನ ಮಾಡುವವರು, ಅವರಿಗೆ ಈತ ಈಶ. ಅಥವಾ ಸುರರು ಅಂದ್ರೆ ಸುಷ್ಟು ರಾಜಂತೆ ಇತಿ ಸುರಾಹ, ಪ್ರಕಾಶಿಸುವವರು, ಅವರಿಗೂ ಈಶ ಅಂತ ಇವೆರಡು ಅರ್ಥಗಳನ್ನ. ಸಮುದ್ರದಲ್ಲಿ ಹುಟ್ಟಿದ ಸುರೆಗೆ ಯಾರು ಆಶ್ರಯರೋ ದೇವತೆಗಳು, ಯಾರು ಬೆಳಗುವಂಥವರೋ ಜ್ಞಾನಾನಂದಮಯವಾದ ಸ್ವರೂಪದಿಂದ, ಮತ್ತೆ ಮುಕ್ತಿಗೆ ಹೋಗುವುದಕ್ಕಿಂತ ಮುಂಚೆನೂ ಕೂಡ ತಮ್ಮ ಕಾರ್ಯಗಳಿಂದ ಬೆಳಗುವಂಥವರು, ಅವರಿಗೆ ಈತ ಅಧಿಪತಿ ಅಂತ ಅರ್ಥ. ಇದು ಸುರೇಶ ಎಂಬ ಶಬ್ದಕ್ಕೆ ಸತ್ಯಸಂಧ ಸ್ವಾಮಿಗಳು ಹೇಳುವಂತಹ ಅರ್ಥ. ಹೀಗೆ ಸುರೇಶ ಎಂಬ ಶಬ್ದ ಎಲ್ಲ ಜ್ಞಾನಿಗಳಿಗೂ ಜ್ಞಾನದಿಂದ ದೊರಕುವ ಮುಕ್ತಿಯಲ್ಲಿರುವಂತಹ ಆ ಎಲ್ಲ ಜೀವರು ಅವರೆಲ್ಲರಿಗೂ ಆತ ನಿಯಾಮಕ ಅನ್ನೋ ಅರ್ಥವನ್ನ ಹೇಳ್ತದೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.